ನಮಸ್ಕಾರ. ಮುಖ್ಯಾಂಶಗಳು. ಬ್ರಿಕ್ಸ್ ಸೇರಿದಂತೆ ಆರ್ಥಿಕ ಪ್ರಗತಿಪರ ರಾಷ್ಟ್ರಗಳಿಗೆ ಡಿಜಿಟಲ್ ಕ್ರಾಂತಿಯಿಂದ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ತೆರಿಗೆ ಸಂಗ್ರಹ ಹೆಚ್ಚಳ ಹಿನ್ನೆಲೆಯಲ್ಲಿ ಸಿಮೆಂಟ್, ಏರ್ ಕಂಡೀಷನರ್, ಟಿವಿ ಮೇಲಿನ ಜಿಎಸ್ಟಿ ದರ ಇಳಿಕೆ ಸಂಭವ, ಅರುಣ್ ಜೇಟ್ಲಿ ವಿಶ್ವಾಸ. ನೂತನ ಆವಿಷ್ಕಾರಗಳು ನಿತ್ಯ ಬದುಕಿಗೆ ಸಹಕಾರಿಯಾಗಬೇಕು, ಸಂಶೋಧಕರ ಜ್ಞಾನ ಮನುಕುಲದ ಒಳಿತಿಗೆ ಪೂರಕವಾಗಬೇಕು, ಆರ್ವಿ ದೇಶಪಾಂಡೆ ಅಭಿಮತ. ಹಾಗೂ ಶತಮಾನದ ದೀರ್ಘಾವಧಿಯ ಖಗ್ರಾಸ್ ಚಂದ್ರಗ್ರಹಣ ಇಂದು ರಾತ್ರಿ 11:44ರಿಂದ ಗೋಚರ. ವಾರ್ತೆಗಳ ವಿವರ. ಡಿಜಿಟಲ್ ಕ್ರಾಂತಿ ಬ್ರಿಕ್ಸ್ ಮತ್ತು ಇತರ ಹೊರಹೊಮ್ಮುತ್ತಿರುವ ಆರ್ಥಿಕ ರಾಷ್ಟ್ರಗಳಿಗೆ ಹೊಸ ಅವಕಾಶಗಳನ್ನು ಅಂತೆಯೇ ಕೃತಕ ಬುದ್ಧಿಮತ್ತೆ ಮತ್ತು ಬೃಹತ್ ದತ್ತಾಂಶ ವಿಶ್ಲೇಷಣೆಯಿಂದ ಬದಲಾವಣೆಗೆ ಸಿದ್ಧವಾಗಿರುವ ದೇಶಗಳಿಗೆ ಮಹತ್ವದ್ದಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿಂದು ಬ್ರಿಕ್ಸ್ ಆಫ್ರಿಕಾ ಪ್ರಮುಖರ ಸಭೆಯಲ್ಲಿ ಅವರು ಡಿಜಿಟಲೀಕರಣದ ಕ್ಷೇತ್ರದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತು ಕೌಶಲ ಅಭಿವೃದ್ಧಿಗಾಗಿ ಹೆಚ್ಚಿನ ಹೂಡಿಕೆ ಅಗತ್ಯವಿದೆ ಎಂದರು. ಡಿಜಿಟಲ್ ಕ್ರಾಂತಿಯಿಂದಾಗಿ ಮತ್ತೊಮ್ಮೆ ಐತಿಹಾಸಿಕ ಘಟ್ಟವನ್ನು ನಾವಿಂದು ತಲುಪಿದ್ದೇವೆ ಎಂದ ಅವರು, ಬ್ರಿಕ್ಸ್ ಹಾಗೂ ಅನ್ಯ ರಾಷ್ಟ್ರಗಳೊಂದಿಗೆ ಸಮಾಲೋಚಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಿದೆ ಎಂದರು. ಆಫ್ರಿಕಾದೊಂದಿಗೆ ಭಾರತದ ಬಾಂಧವ್ಯ ಐತಿಹಾಸಿಕವಾಗಿದ್ದು ಹೊಸ ಎತ್ತರವನ್ನು ಮುಟ್ಟಿವೆ. ಕಳೆದ 4 ವರ್ಷಗಳಲ್ಲಿ ಸರ್ಕಾರ ಮತ್ತು ರಾಷ್ಟ್ರಗಳ ಮುಖ್ಯಸ್ಥರ ಮಟ್ಟದಲ್ಲಿ 100ಕ್ಕೂ ಹೆಚ್ಚು ದ್ವಿಪಕ್ಷೀಯ ಭೇಟಿ ನಡೆದಿದ್ದು, ದ್ವಿಪಕ್ಷೀಯ ಸಹಕಾರ ಮತ್ತು ಆರ್ಥಿಕ ಬಾಂಧವ್ಯ ಹೊಸ ಎತ್ತರಕ್ಕೆ ತಲುಪಿವೆ ಎಂದರು. 40ಕ್ಕೂ ಹೆಚ್ಚು ಆಫ್ರಿಕಾ ದೇಶಗಳಿಗೆ $11 ಶತಕೋಟಿ ಮೊತ್ತದ 118 ವಲಯಗಳಲ್ಲಿ ನೆರವು ನೀಡಲಾಗಿದೆ. ಆಫ್ರಿಕಾ ರಾಷ್ಟ್ರಗಳ ಪ್ರಾದೇಶಿಕ ಆರ್ಥಿಕ ಸಮಗ್ರತೆಯ ಪ್ರಯತ್ನಗಳನ್ನು ಭಾರತ ಸ್ವಾಗತಿಸುತ್ತದೆ ಎಂದರು. ಕಳೆದ 3 ದಶಕಗಳಲ್ಲಿ ಮುಕ್ತ ವಾಣಿಜ್ಯ ಮತ್ತು ವ್ಯಾಪಾರ ಬಡತನದಿಂದ ಹೊರಬರಲು ಜನತೆಗೆ ನೆರವಾಗಿದೆ ಎಂದರು. 48 ಆಫ್ರಿಕಿ ದೇಶों में टेलीमेडिसिन के लिए ई नेटवर्क और प्राइवेट सेक्टर द्वारा $54 बिलियन के निवेश से अफ्रीका में अफ्रीका को जरूरतों के आधार पर कैपेसिटी बिल्डिंग हो रही है. ಇದಕ್ಕೂ ಮುನ್ನ ಬ್ರಿಕ್ಸ್ ಶೃಂಗಸಭೆಯ ವೇಳೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಭಾರತ ರಷ್ಯಾ ಸಂಬಂಧ ಬಲಗೊಳ್ಳುತ್ತಿದೆ ಎಂದು ಈ ಸಂದರ್ಭದಲ್ಲಿ ಮೋದಿ ಹೇಳಿದರು. ತೆರಿಗೆ ಆದಾಯ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಐಷಾರಾಮಿ ವಸ್ತುಗಳು ಮತ್ತು ಮದ್ಯ, ತಂಬಾಕು ಇತ್ಯಾದಿ ಮಾರಕ ವಸ್ತುಗಳ ಮೇಲೆ ಮಾತ್ರವೇ 28% ಗರಿಷ್ಠ ಜಿಎಸ್ಟಿ ಉಳಿಸಿಕೊಂಡು ಸಿಮೆಂಟ್, ಹವಾನಿಯಂತ್ರಿತ ಸಾಧನ ಹಾಗೂ ಟಿವಿ ಮೇಲಿನ ಜಿಎಸ್ಟಿ ಕಡಿತವಾಗುವ ವಿಶ್ವಾಸವನ್ನು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ವ್ಯಕ್ತಪಡಿಸಿದ್ದಾರೆ. ಫೇಸ್ಬುಕ್ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಜಿಎಸ್ಟಿಗೂ ಮೊದಲ ಪರೋಕ್ಷ ತೆರಿಗೆ ಅವಧಿಯಲ್ಲಿ ಬಹುತೇಕ ಗೃಹೋಪಯೋಗಿ ವಸ್ತುಗಳ ಮೇಲೆ 31% ತೆರಿಗೆ ಹೊರಬೀಳುತ್ತಿತ್ತು ಎಂದು ತಿಳಿಸಿದ್ದಾರೆ. ಕಳೆದ 1 ವರ್ಷದಲ್ಲಿ 384 ಉತ್ಪನ್ನಗಳ ಮೇಲಿನ ತೆರಿಗೆ ದರದಲ್ಲಿ ಕಡಿತವಾಗಿರುವುದನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಅನಿವಾಸಿ ಭಾರತೀಯರೊಂದಿಗೆ ವಿವಾಹ ಹಾಗೂ ಮಾನವ ಕಳ್ಳಸಾಗಣೆ ಕುರಿತ ರಾಷ್ಟ್ರೀಯ ಕಾಂಗ್ರೆಸ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ನಂತರ ಅವರು ಅನಿವಾಸಿ ಭಾರತೀಯರಿಂದ ಆಗುವ ಮದುವೆ ವಂಚನೆ ತಡೆಗೆ ಭಾರತ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದ್ದು, ತಲೆಮರೆಸಿಕೊಳ್ಳುವ ಎನ್ಆರ್ಐ ಪತಿಗೆ ಸಮನ್ಸ್ ಮತ್ತು ವಾರೆಂಟ್ ಜಾರಿ ಮಾಡಲು ಅಂತರ್ಜಾಲ ತಾಣವನ್ನು ವಿದೇಶಾಂಗ ಸಚಿವಾಲಯ ಅಭಿವೃದ್ಧಿಪಡಿಸುತ್ತಿದೆ ಎಂದರು. ಆರೋಪಿತ ಪತಿ ಈ ಸಮನ್ಸ್ ಅಥವಾ ವಾರೆಂಟ್ಗೆ ಸ್ಪಂದಿಸದಿದ್ದಲ್ಲಿ ಅವರನ್ನು ಘೋಷಿತ ಅಪರಾಧಿ ಎಂದು ಪರಿಗಣಿಸಲಾಗುವುದು ಎಂದರು. ವಿದೇಶಿ ಉದ್ಯೋಗದ ಹೆಸರಿನಲ್ಲಿ ಆಗುತ್ತಿರುವ ವಂಚನೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ಪ್ರವಾಸಿಗರೆಂದು ಹೇಳಿ ಮಕ್ಕಳು ಮತ್ತು ಮಹಿಳೆಯರ ಕಳ್ಳ ಸಾಗಣೆ ಮಾಡಲಾಗುತ್ತಿದೆ. ಇದನ್ನು ನಿಗ್ರಹಿಸಲು ಕೌಶಲ್ಯ ಭಾರತ ವಿಭಾಗದೊಂದಿಗೆ ಕೈಜೋಡಿಸಿ ಸುರಕ್ಷಿತವಾಗಿ ಪ್ರಯಾಣಿಸಿ ಮತ್ತು ತರಬೇತಿ ಪಡೆದು ಪ್ರಯಾಣಿಸಿ ಎಂಬ ಅಭಿಯಾನ ಆರಂಭಿಸಲಾಗುವುದು ಎಂದು ಹೇಳಿದರು. ವಿದೇಶದಲ್ಲಿ ಕೆಲಸದ ಆಮಿಷ ಒಡ್ಡುವ ಏಜೆಂಟರು ಕಳ್ಳದಾರಿ ಕಂಡುಕೊಂಡಿದ್ದಾರೆ. ಯಾವ ರಾಷ್ಟ್ರ ಅಥವಾ ಪ್ರದೇಶಕ್ಕೆ ವೀಸಾ ಅಗತ್ಯವಿಲ್ಲವೋ ಅಲ್ಲಿಯವರೆಗೆ ಟಿಕೆಟ್ ಮಾಡಿಸಿ ಅಲ್ಲಿಂದ ಕೆಲವರನ್ನು ಸಂಯುಕ್ತ ಅರಬ್ ಸಂಸ್ಥಾನ, ಕುವೈತ್, ಸೌದಿ ಅರೇಬಿಯಾಕ್ಕೆ ಕಳುಹಿಸಲಾಗುತ್ತಿದೆ. ಸಾಲ ಮಾಡಿ
ಮಾಡಿ ಉದ್ಯೋಗದ ಕನಸು ಕಟ್ಟಿಕೊಂಡು ವಿದೇಶಕ್ಕೆ ಹೋಗುವ ಯುವಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ನಿನ್ನೆ ಸಂಸತ್ತು ಅನುಮೋದಿಸಿರುವ ಮಸೂದೆ ಈ ಎಲ್ಲ ಸಮಸ್ಯೆಗೆ ಪರಿಹಾರವಾಗಲಿದೆ ಎಂದರು. और सबको यहाँ से सब्ज बाग दिखा करके भेजते हैं, बड़े बड़े सपने दिखा करके भेजते हैं, कर्ज लेकर जाती हैं, कर्ज लेकर ही वो लड़के भी जाते हैं और उनको कहते कि तुम्हें इतनी तनख्वाह मिलेगी कि तुम तो 1 साल के अंदर अंदर पूरा कर्ज चुका दोगे. ಇಂಥ ವಂಚನೆ ತಡೆಗೆ ಸರ್ಕಾರವೂ ಕ್ರಮ ಕೈಗೊಂಡಿದ್ದು, ಜನರು ಜಾಗೃತರಾಗಿ ಇಂಥ ಆಮಿಷಗಳಿಗೆ ಒಳಗಾಗುವ ಮುನ್ನ ವಿದೇಶಾಂಗ ಸಚಿವಾಲಯದ ವೆಬ್ ಪೋರ್ಟಲ್ ಅಥವಾ ಟ್ವೀಟ್ ಮೂಲಕ ನೆರವು ಪಡೆಯಬೇಕೆಂದರು. ಅಮೆರಿಕದಲ್ಲಿ ಆಶ್ರಯ ಕೊಡಿಸುವ ಅಸೈಲಂ ಹೆಸರಿನಲ್ಲೂ ದಂಧೆ ನಡೆಯುತ್ತಿದ್ದು, ಇದರಿಂದ ಪಂಜಾಬ್, ಹರಿಯಾಣ ಹಾಗೂ ಗುಜರಾತ್ನ ಹಲವು ಯುವಜನರು ಹಣ ಕಳೆದುಕೊಂಡು ಮೆಕ್ಸಿಕೋದಲ್ಲಿ ಜೈಲು ಸೇರುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸುರಕ್ಷಿತ ವಿದೇಶ ಪ್ರವಾಸಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದ್ದು, ಉದ್ಯೋಗಾಕಾಂಕ್ಷಿಗಳು ಮಾನ್ಯತೆ ಪಡೆದ ಟ್ರಾವೆಲ್ ಏಜೆಂಟರಲ್ಲಿ ಮಾತ್ರ ನೋಂದಾಯಿಸಿ ತರಬೇತಿ ಪಡೆದು ವಿದೇಶಕ್ಕೆ ತೆರಳುವಂತೆ ಮನವಿ ಮಾಡಿದರು. रहने के कमरे के लिए गैराज की जमीन और ड्राइवरी की जगह नौकरी गाड़ी धो देगी. इतना अत्याचार हो रहा है, इतना जुल्म हो रहा है. ये जो हम निकाल के लाए ना, ये उन लोगों को निकाल कर लाए. वो जब आकर ದೇಶ ರಕ್ಷಣೆಗಾಗಿ ಹೋರಾಡಿ ಹುತಾತ್ಮರಾಗಿರುವ ಯೋಧರ ಅವಲಂಬಿತರು ಜಮೀನು ಅಥವಾ ನಿವೇಶನ ಮತ್ತು ಆರ್ಥಿಕ ಪರಿಹಾರ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನು 15 ದಿನದೊಳಗೆ ಇತ್ಯರ್ಥಪಡಿಸುವಂತೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಆರ್.ವಿ. ದೇಶಪಾಂಡೆ ಸೂಚಿಸಿದ್ದಾರೆ. ಯೋಧರ ಅವಲಂಬಿತರು ಸಲ್ಲಿಸಿದ್ದ ಅರ್ಜಿಗಳು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಬಗ್ಗೆ, ಕಾರಣಗಳಾಗಿರುವ ಅಂಶಗಳೇನು ಎಂಬುದರ ಬಗ್ಗೆ ಸಮಗ್ರ ವಿವರಗಳನ್ನು ನೀಡುವಂತೆ ಅವರು ಹೇಳಿದ್ದಾರೆ. ಜುಲೈ 30 ಹಾಗೂ 31ರಂದು ನಡೆಯಲಿರುವ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಗಮನ ಹರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಐಐಟಿಎಂ ವತಿಯಿಂದ ಆಯೋಜಿಸಿದ್ದ 105ನೇ ಪ್ರವಾಸೋದ್ಯಮ ಪ್ರದರ್ಶನಕ್ಕೆ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಬಳಿಕ ಸಾರಾ ಮಹೇಶ್ ಕರ್ನಾಟಕದ ವಿವಿಧ ಐತಿಹಾಸಿಕ ಕ್ಷೇತ್ರಗಳ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಗಬೇಕಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ದೇಶದ ಜನತೆಗೆ ಹೆಚ್ಚಿನ ಮಾಹಿತಿ ನೀಡುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಟಾಲ್ಗಳು ಸಹ ಇಲ್ಲಿ ಪ್ರಾರಂಭ ಆಗಿದ್ದಾರೆ. ಇದಕ್ಕೆ ಇನ್ನು ಹೆಚ್ಚು ಪ್ರಚಾರ ಆಗುವಂಥದ್ದು. ಉದಾಹರಣೆಗೆ ಹೆಚ್ಚು ಅನಿಮಲ್ಸ್ ಇರ್ತಕ್ಕಂಥದ್ದು ನಮ್ಮ ರಾಜ್ಯಗಳು, ಆದರೆ ಅದನ್ನು ಹೆಚ್ಚು ಪ್ರಚಾರ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳು. ಹಾಗಾಗಿ ನಮ್ಮಲ್ಲಿ ಪ್ರಮೋಟ್ ಮಾಡುವಂಥದ್ದು ಇನ್ನೂ ಸಹ ಹೆಚ್ಚಾಗಿ ದೇಶದ ವಿವಿಧ ರಾಜ್ಯಗಳ ಪ್ರವಾಸೋದ್ಯಮ ಕುರಿತ ವಸ್ತು ಪ್ರದರ್ಶನದ ಮೂಲಕ ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿತ್ತು. ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ ಸಹ ಈ ರಾಜ್ಯದ ಜನತೆಯ ಪರವಾಗಿ ಬೇಕಾಗುತ್ತೆ. ನಾವು ಸಹ ಸಾಧ್ಯವಾದಷ್ಟು ನಿಮ್ಮಗಳ ಮೂಲಕ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮೂಲಕ ಜನರಿಗೆ, ಇಡೀ ದೇಶದ ರಾಜ್ಯದ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೇವಲ 3-4 ಜಿಲ್ಲೆಗಳಿಗೆ ಸೀಮಿತವಾಗದೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುವ ಜತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸ್ಪಂದಿಸಬೇಕು ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಮೈಸೂರಿನಲ್ಲಿಂದು ಹೇಳಿದರು. ಆದ್ರೆ ಮುಖ್ಯಮಂತ್ರಿ ಆದವನು ರಾಜದ ರಾಜ. ಹಿಂದೆ ಮಹಾರಾಜರ ಕಾಲ ಇತ್ತು, ಎಲ್ಲರನ್ನ ಸಮಾನತೆಯಿಂದ ನೋಡ್ತಾ ಇದ್ರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯೇ ಮಹಾರಾಜ. ಪ್ರತ್ಯೇಕ ರಾಜ್ಯ ಕೂಗಿಗೆ ಪ್ರತಿಕ್ರಿಯಿಸಿದ ಅವರು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯಾದವರು ಎಲ್ಲರನ್ನೂ ಸಮನಾಗಿ ಕಾಣಬೇಕು. ಆದರೆ ರಾಜ್ಯದ ಮುಖ್ಯಮಂತ್ರಿ ಕೆಲವೇ ಜಿಲ್ಲೆಗಳಿಗೆ ಮಾತ್ರ ಮುಖ್ಯಮಂತ್ರಿಯಂತೆ ವರ್ತಿಸುತ್ತಿರುವುದು ಸಮಂಜಸವಲ್ಲ ಎಂದರು. ಜೊತೆಗೆ ಅತಿವೃಷ್ಟಿಗೆ ಒಳಗಾಗಿರುವ ಜಿಲ್ಲೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು. ರಾಜ್ಯವನ್ನ ಏಕದೃಷ್ಟಿಯಿಂದ ಸಮಾನ ದೃಷ್ಟಿಯಿಂದ ನೋಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಕೂಗಿಗೆ, ಅವರ ನೋವಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಸ್ಪಂದಿಸಬೇಕು.
ಕೇವಲ 3-4 ಜಿಲ್ಲೆಗಳಿಗೆ ಬಜೆಟ್ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆ ಏನಿದೆ, ಆ ಭಾಗದ ಉಳಿದಂತ ಭಾಗದ ಅಭಿವೃದ್ಧಿ ಕೆಲಸಕ್ಕೆ ಕೂಡ ಮುಖ್ಯಮಂತ್ರಿಗಳಾಗಿ ಸ್ಪಂದಿಸಬೇಕು. ರಾಜ್ಯದ 13 ಜಿಲ್ಲೆಗಳ ವಿವಿಧ ರೈತ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಒತ್ತಾಯಿಸಿ ಆಗಸ್ಟ್ 2ರಂದು ನೀಡಿರುವ ಬಂದ್ ಕರೆಗೆ ಬೆಂಬಲ ನೀಡುವುದಾಗಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಶಾಸಕ ಬಿ ಶ್ರೀರಾಮುಲು ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ. ಪ್ರತ್ಯೇಕ ರಾಜ್ಯದ ಕೂಗು ತೀವ್ರಗೊಳ್ಳುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಆಂಧ್ರಪ್ರದೇಶ ಇಬ್ಬಾಗವಾದ ಹಾಗೆ ಕರ್ನಾಟಕದ ವಿಭಜನೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಡೀ ಕರ್ನಾಟಕದ ಮುಖ್ಯಮಂತ್ರಿ, ಆದರೆ ಕೆಲ ಜಿಲ್ಲೆಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಿ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕವನ್ನು ಅವರು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಬೆಂಗಳೂರಿನಲ್ಲಿಂದು ನಡೆಯಿತು. ಮಾಜಿ ಸಚಿವರಾದ ಉಮಾಶ್ರೀ, ಆರ್ಬಿ ತಿಮ್ಮಾಪುರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಎನ್ಆರ್ ವಿಶ್ವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಣ್ಣಿಯ ಹರಿದು ಆ ಬಟ್ಟ ಬಯಲಲ್ಲಿ ನಿಂತಿದೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಮಾಶ್ರೀ ಅವರು ಬಹುಶಃ ಯಾವ್ಯಾವ ಸಮಾಜವನ್ನ ಎಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲೋ ಸೂಕ್ಷ್ಮ ದರ್ಶಕದಲ್ಲಿ ಹುಡುಕುವಂತ ಸಮಾಜಗಳನ್ನು ಹುಡುಕಿ ನಾವು ಬಸವ ತತ್ವದಡಿ ಬಸವಣ್ಣವರು ಏನು ಇಡೀ ಹಿಂದುಳಿದ ಜನಾಂಗದವರು ಎಲ್ಲರೂ ಆ ಮಂತ್ರಿ ಮಂಡಳದಲ್ಲಿ ವಿಜೃಂಭಿಸತಕ್ಕಂಥ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂಥ ಬಸವಣ್ಣನ ತತ್ವವನ್ನು ಮತ್ತೆ ಎತ್ತರ ಸ್ಥಾನಕ್ಕೆ ಅದನ್ನು ಮತ್ತೆ ತರಲಿಕ್ಕೆ ಪ್ರಯತ್ನ ಪಟ್ಟಂತ ಇಬ್ಬರು ನಾಯಕರನ್ನ ಸ್ಮರಿಸ್ತಾ ಇದ್ದೀನಿ. ಆರ್ಬಿ ತಿಮ್ಮಾಪುರ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಮುನ್ನಡೆದರೆ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನದಂದು ಸನ್ಮಾರ್ಗ ತೋರಿದ ಶೈಕ್ಷಣಿಕ ಗುರುಗಳಿಗೆ ವಂದಿಸುವುದು ರೂಢಿಗತ. ಬೌದ್ಧ ಧರ್ಮಗುರು ಗೌತಮ ಬುದ್ಧ ಹಾಗೂ ಮಹಾಭಾರತದ ಕರ್ತೃ ವೇದವ್ಯಾಸ ಮಹರ್ಷಿ ಇಬ್ಬರೂ ಇದೇ ದಿನದಂದು ಜನಿಸಿರುವುದು ವಿಶೇಷವಾಗಿದೆ. This festival commemorates the goodness of spiritual gurus and teachers as thousands of devotees worship and thank their gurus for enlightenment. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಟ್ವಿಟರ್ ಸಂದೇಶದ ಮೂಲಕ ದೇಶದ ಜನತೆಗೆ ಗುರುಪೂರ್ಣಿಮೆಯ ಶುಭ ಕೋರಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಸ್ವಚ್ಛ ಭಾರತ ಅಭಿಯಾನ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಹಾಗೂ ಕೇಂದ್ರ ಸರ್ಕಾರದ ಪ್ರಶಸ್ತಿಗೆ ಭಾಜನವಾಗಿದೆ. ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅರೆಸೋಮನಹಳ್ಳಿಯಲ್ಲಿ ಒಟ್ಟು 305 ಕುಟುಂಬಗಳಿದ್ದು ಎಲ್ಲ ಮನೆಯಲ್ಲೂ ಶೌಚಾಲಯ ನಿರ್ಮಿಸಿ ಬಳಸುತ್ತಿದ್ದಾರೆ. ಅರೆಸೋಮನಹಳ್ಳಿ ಗ್ರಾಮದ ವಿಶೇಷವೇನೆಂದರೆ ಎಲ್ಲಾ ಮನೆಗಳಲ್ಲೂ ಒಂದೇ ಸಾಲಿನಲ್ಲಿ ಶೌಚಾಲಯವನ್ನು ಕಟ್ಟಿಸಲಾಗಿದೆ. ಒಂದೇ ದಿನದಲ್ಲಿ 150 ಮನೆಗಳಿಗೆ ಶೌಚಾಲಯ ಒದಗಿಸಲಾಗಿದೆ. ರಸ್ತೆ ಹಾಗೂ ಚರಂಡಿಗಳು ನೈರ್ಮಲ್ಯವಾಗಿವೆ. ಹಾಸನ ಜಿಲ್ಲೆಗೆ ಅರೆಸೋಮನಹಳ್ಳಿ ಮಾದರಿ ಗ್ರಾಮವಾಗಿದೆ. ಶೌಚಾಲಯ ಎಲ್ಲಾನು ಕಟ್ಕೊಂಡು ಚೆನ್ನಾಗಿದ್ದೀವಿ. ಈ ಕುರಿತು ಗ್ರಾಮಸ್ಥರಾದ ಪಾರ್ವತಮ್ಮ ಮತ್ತು ಸವಿತಾ ತಮ್ಮ ಅನಿಸಿಕೆ ಹಂಚಿಕೊಂಡರು. ಚೆನ್ನಾಗಿ ಇದ್ ಮಾಡ್ಕೊಂಡು ಇರ್ರಿ. ನಾವು ಶೌಚಾಲಯ ಕಟ್ಸ್ಕೊಂಡಿದ್ದೀವಿ. ತುಂಬಾ ಉಪಯೋಗ ಆಗೈತಿ ಶೌಚಾಲಯದಿಂದ. ಹೆಣ್ಮಕ್ಳೆಲ್ಲ ಹೊರಗಡೆ ಹೋಗ್ತಿದ್ರು ತೋಟಕ್ಕೆ. ಇವಾಗ ನಮ್ಗೆ ತುಂಬಾ ಉಪಯೋಗ ಆಗೈತೆ. ನೀವು ಆ ತರ ಕಟ್ಸ್ಕೊಳ್ಳಿ, ಚೆನ್ನಾಗಿರ್ತದೆ, ಒಳ್ಳೆ ಉಪಯೋಗ ಆಯ್ತದೆ. ಶೌಚಾಲಯ ನಮಗೆ ವಿದ್ಯಾರ್ಥಿನಿ ತನುಜ ಶೌಚಾಲಯ ಬಳಕೆ ಬಗ್ಗೆ ತಿಳಿಸಿದ್ದು ಹೀಗೆ. ಚೆನ್ನಾಗಿಯೇ ಉಪಯೋಗವಾಗಿದೆ, ಹಾಗಾಗಿ ನಾವು ಬಳಸುತ್ತಿದ್ದೇವೆ. ನೀವು ಸಹ ಬಳಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. 2017 ಅಕ್ಟೋಬರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಅರೆಸೋಮನಹಳ್ಳಿಯಲ್ಲಿ ಬಯಲು ಶೌಚ ಮುಕ್ತ ಗ್ರಾಮವಾಗಿರುವ ಬಗ್ಗೆ ವಿವರಿಸಿದರು. ಕಲ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ 2008 ಕುಟುಂಬಗಳು ಸಹ ಬಯಲು ಬಹಿರ್ದೆಸೆ ಮುಕ್ತ ಕುಟುಂಬಗಳಾಗಿ ಘೋಷಣೆಯನ್ನ ಮಾಡಲಾಗಿದೆ. ಸೊ ಇಲ್ಲಿ ಅರೆಸೋಮನಹಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ 305 ಕುಟುಂಬಗಳಿದ್ದು 305 ಕುಟುಂಬಗಳು ಸಹ ಶೌಚಾಲಯವನ್ನ ಹೊಂದಿದೆ. ಇದರಿಂದಾಗಿ ಇಲ್ಲಿರುವಂತಹ ಹೆಣ್ಣು ಮಕ್ಕಳಿಗಾಗಿರ್ಬೋದು ಮತ್ತೆ ಶಾಲಾ ಹೆಣ್ಣು ಮಕ್ಕಳಿಗಾಗಿರ್ಬೋದು ಎಲ್ರಿಗೂ ಸಹ ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಪ್ಯೂಟಿಂಗ್, ಮಾಹಿತಿ
ಸಂವಹನ ಮತ್ತು ಅನ್ವಯಿಕಗಳಲ್ಲಿನ ಉದಯೋನ್ಮುಖ ಸಂಶೋಧನೆ ಕುರಿತ 5ನೇ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಕಂದಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಆರ್.ವಿ. ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ಎನ್ಆರ್ ಶೆಟ್ಟಿ, ಅಮೆರಿಕದ ಉತ್ತರ ಡಕೋಟಾ ರಾಜ್ಯ ವಿಶ್ವವಿದ್ಯಾಲಯದ ಅಲೆಕ್ಸ್ ರೆಡರ್ ಮಚ್ಚರ್ ಮತ್ತಿತರರು ಉಪಸ್ಥಿತರಿದ್ದರು. ಆರ್.ವಿ. ದೇಶಪಾಂಡೆ, ವಿಜ್ಞಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಎಲ್ಲ ವಿಷಯಗಳಲ್ಲೂ ಇಂದು ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ನೂತನ ಆವಿಷ್ಕಾರಗಳು ನಿತ್ಯ ಬದುಕಿಗೆ ಸಹಕಾರಿಯಾಗಬೇಕು. ಈ ನಿಟ್ಟಿನಲ್ಲಿ ಸಂಶೋಧಕರು ತಮ್ಮಲ್ಲಿರುವ ಅಪರಿಮಿತ ಜ್ಞಾನವನ್ನು ಮನುಕುಲದ ಒಳಿತಿಗಾಗಿ ಧಾರೆ ಎರೆಯಬೇಕು ಎಂದರು. It is also an honor to me for delivering this address at this Institute of Eminence, which is a part of the trust established by Justice K.S. Hegde, one of India's great sons, who held one of the highest posts in the apex court and also was our speaker. I hope our technological ಎನ್ಆರ್ ಶೆಟ್ಟಿ 2 ದಿನಗಳ ಅಂತಾರಾಷ್ಟ್ರೀಯ ಸಮಾವೇಶದ ಕುರಿತು ಮಾಹಿತಿ ನೀಡಿ ಕಂಪ್ಯೂಟರ್, ಮಾಹಿತಿ, ಸಂವಹನ ಕ್ಷೇತ್ರದಲ್ಲಿ ಸಂಶೋಧನೆ ಅಗತ್ಯತೆ ಪ್ರತಿಪಾದಿಸಿದರು. The interface between industry and academia. ಹೊರಗುತ್ತಿಗೆ ಪೌರಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವ ಪ್ರಶ್ನೆಯೇ ಇಲ್ಲ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸಂಪತ್ ರಾಜ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಹಲವು ವಾರ್ಡ್ಗಳಲ್ಲಿ ಪೌರಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕಡಿಮೆ ಸಂಖ್ಯೆ ಇರುವ ವಾರ್ಡ್ಗಳಿಗೆ ಅವರನ್ನು ಸ್ಥಳಾಂತರಿಸಲಾಗುವುದು. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಸುಮಾರು ಜನ ರಿಟೈರ್ಮೆಂಟ್ ಆಗ್ತಾರೆ ಮತ್ತು ನಮಗೆ ಎಕ್ಸೆಸ್ ಆಗಿರೋದು ಒಂದು 3,330 ಜನ ಎಕ್ಸೆಸ್ ಆಗಿರೋದು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ ನಾವು ಸ್ಟಾಟಿಸ್ಟಿಕ್ಸ್ ತಗೊಂಡು ಮಾಡಿದಾಗ ತೆಗಿಬಾರ್ದು ಅಂತ ಇದ್ದಾರೆ, ತೆಗಿತಾ ಇಲ್ಲ. ಈ ಸ್ಟಡೀಸ್ ಎಲ್ಲ ಆದಮೇಲೆ ನಾನು ಪ್ರೆಸೆಂಟ್ ಮಾಡ್ತೀನಿ ಕೌನ್ಸಿಲ್. ಆಯುಕ್ತ ಮಂಜುನಾಥ್ ಪ್ರಸಾದ್, ಹೆಚ್ಚುವರಿಯಾಗಿರುವ ಪೌರಕಾರ್ಮಿಕರನ್ನು ಕೆಲಸಕ್ಕೆ ಬಳಸಿಕೊಳ್ಳಲಾಗುವುದು, ಯಾರನ್ನೂ ಕೆಲಸದಿಂದ ತೆಗೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಒಂದು ಪೊಲ್ಯೂಷನ್ ಆಸ್ಪೆಕ್ಟ್ ಬಗ್ಗೆ ಮಾತಾಡಿದ್ರೆ, ಎರಡನೇದು ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಪ್ರಾಕ್ಟಿಕಲಿ ಅಲ್ಲೆಲ್ಲ ಇದು ಮಾಡೋಕ್ಕೂ ಆಗೋದಿಲ್ಲ ಅಂತ ಕಡೆ ಅಲ್ಟಿಮೇಟ್ಲಿ ಇದು ಮಾಡ್ತೀವಿ. ಹೆಚ್ಚಿಗೆ ಇರುವಂತಹ ಪೌರಕಾರ್ಮಿಕರನ್ನ ಬೇರೆ ಕಡೆ ರೀಡಿಪ್ಲಾಯ್ ಮಾಡೋದಕ್ಕೆ ಇದು ಮಾಡ್ತೇವೆ ವ್ಯವಸ್ಥೆ. 9,000 ಕೋಟಿ ರೂಪಾಯಿ ಸಾಲ ಬಾಕಿ ವಸೂಲಿಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳ ಪರವಾಗಿ ಯುನೈಟೆಡ್ ಕಿಂಗ್ಡಮ್ ಹೈಕೋರ್ಟ್ ನೀಡಿರುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಪ್ರಯತ್ನದಲ್ಲಿ ದೇಶ ತೊರೆದಿರುವ ಉದ್ಯಮಿ ವಿಜಯ್ ಮಲ್ಯಗೆ ಹಿನ್ನಡೆಯಾಗಿದೆ. ಸಾಲ ಬಾಕಿ ವಸೂಲಿಗಾಗಿ ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿರುವ ಮಲ್ಯ ಆಸ್ತಿ ಮೇಲೆ ಭಾರತೀಯ ನ್ಯಾಯಾಲಯಗಳು ನೀಡಿರುವ ತೀರ್ಪನ್ನು ಜಾರಿ ಮಾಡಲು 13 ಭಾರತೀಯ ಬ್ಯಾಂಕ್ಗಳಿಗೆ ಅವಕಾಶ ನೀಡಿ ಮೇ 8ರಂದು ಯುನೈಟೆಡ್ ಕಿಂಗ್ಡಮ್ ಹೈಕೋರ್ಟ್ ನೀಡಿರುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಮಲ್ಯಗೆ ಅಲ್ಲಿನ ನ್ಯಾಯಾಲಯ ಅನುಮತಿ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿಂದು ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಡಿಡಿ ನ್ಯೂಸ್ನೊಂದಿಗೆ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಟಿಸಿ ಪೂರ್ಣಿಮಾ, ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಲ್ಲಿ ಶ್ರಮದಾನ ಮಾಡುವ ಮೂಲಕ ದೈಹಿಕ, ಪರಿಸರ ಹಾಗೂ ವೈಯಕ್ತಿಕ ಶುಚಿತ್ವದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳ ಪೈಕಿ, ಎಲ್ಲ ಮೌಖಿಕ ಇಲಾಖೆಗಳ ಪೈಕಿ, ಪ್ರಸಾರ ಸಂವಹನ ಮಾಡುವಂತ ಇಲಾಖೆಗಳ ಪೈಕಿ ನಮ್ಮ ಇಲಾಖೆ ಏನಿದೆ ಇದು ನೇರ ಅಂತರ್ ಸಂವಹನ ನಡೆಸುವಂತಹ ಒಂದು ಇಲಾಖೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಬಳಿಯಲ್ಲಿ ನಿಂತು ನೋಡಿ, ಇಂತಿಂತ ಯೋಜನೆಗಳಿದೆ, ಇದನ್ನೆಲ್ಲ ಪಡ್ಕೊಳ್ಳಿ, ಇಂತಿಂತ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡಿದೆ, ಇದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುವಂತಹ ಜನರಲ್ಲಿ ತಿಳುವಳಿಕೆ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ವತಿಯಿಂದ ಮಾಡ್ತೇವೆ. ಜನರಲ್ಲಿ ಜಾಗೃತಿಯನ್ನು ಮೂಡುವಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುರೇಶ್, ಸ್ವಚ್ಛ ಭಾರತ ಅಭಿಯಾನದಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಅಂದ್ರೆ ಜಾಥಾದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಈ ನಗರದಲ್ಲಿ ಮಾಡಿ ಜನರಲ್ಲಿ ಒಂದು ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮ ಮತ್ತು ಜನರು ಸಹ ಇದಕ್ಕೆ ಉತ್ತಮವಾದಂತಹ ಸ್ಪಂದನೆಯನ್ನು ನೀಡುತ್ತಿದ್ದಾರೆ. ಇದೇ ವೇಳೆ ಸ್ವಚ್ಛತಾ ಜಾಗೃತಿ ಅಂಗವಾಗಿ ವಿವಿಧ ಸ್ಪರ್ಧೆ ನಡೆಯಿತು. ಸ್ವಚ್ಛತೆ ಹಾಗೂ ಪರಿಸರ ಗೀತೆಗಳನ್ನು ಹಾಡಿ ಅರಿವು ಮೂಡಿಸಲಾಯಿತು.
ಶತಮಾನದ ಅತಿ ದೀರ್ಘಾವಧಿಯ ಚಂದ್ರಗ್ರಹಣ ಇಂದು ಸಂಭವಿಸಲಿದೆ. ಸುಮಾರು 1 ಗಂಟೆ 43 ನಿಮಿಷಗಳ ಕಾಲ ನಡೆಯಲಿರುವ ಖಗ್ರಾಸ ಚಂದ್ರಗ್ರಹಣದ ಮೊದಲ ಭಾಗ ಭಾರತದಲ್ಲಿ ಗೋಚರಿಸಲಿದೆ. ರಾತ್ರಿ 11:44ರಿಂದ ಗ್ರಹಣ ಆರಂಭವಾಗಲಿದೆ. ಬೆಳಗಿನ ಜಾವ 3:49 ಗಂಟೆಯವರೆಗೂ ಗ್ರಹಣದ ಸಮಯ ಇರುತ್ತದೆ. ಭೂಮಿಯ ನೆರಳು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡ ಬಳಿಕ ಚಂದ್ರನ ಬಣ್ಣ ನಸುಗೆಂಪು ಬಣ್ಣಕ್ಕೆ ತಿರುಗಲಿದೆ. ಈ ಬಾರಿಯ ಗ್ರಹಣಕ್ಕೆ ಬ್ಲಡ್ ಮೂನ್ ಎಂದು ಹೆಸರಿಸಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು, ಸಿದ್ದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆ, ಗೇರುಸೊಪ್ಪ, ಕದ್ರಾ, ಕ್ಯಾಸಲ್ ರಾಕ್, ಲಿಂಗನಮಕ್ಕಿ, ತಾಳಗುಪ್ಪ, ಕೊಟ್ಟಿಗೆಹಾರ, ಕೊಪ್ಪದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ. ಕರಾವಳಿ ತೀರದಲ್ಲಿ ಗಂಟೆಗೆ 25ರಿಂದ 35 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮಾಭಿಮುಖವಾಗಿ ಗಾಳಿ ಬೀಸುವ ಸಾಧ್ಯತೆಯಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಸೇರಿದಂತೆ ಆರ್ಥಿಕ ಪ್ರಗತಿಪರ ರಾಷ್ಟ್ರಗಳಿಗೆ ಡಿಜಿಟಲ್ ಕ್ರಾಂತಿಯಿಂದ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ತೆರಿಗೆ ಸಂಗ್ರಹ ಹೆಚ್ಚಳ ಹಿನ್ನೆಲೆಯಲ್ಲಿ ಸಿಮೆಂಟ್, ಏರ್ ಕಂಡೀಷನರ್, ಟಿವಿ ಮೇಲಿನ ಜಿಎಸ್ಟಿ ದರ ಇಳಿಕೆ ಸಂಭವ, ಅರುಣ್ ಜೇಟ್ಲಿ ವಿಶ್ವಾಸ. ನೂತನ ಆವಿಷ್ಕಾರಗಳು ನಿತ್ಯ ಬದುಕಿಗೆ ಸಹಕಾರಿಯಾಗಬೇಕು, ಸಂಶೋಧಕರ ಜ್ಞಾನ ಮನುಕುಲದ ಒಳಿತಿಗೆ ಪೂರಕವಾಗಬೇಕು, ಆರ್.ವಿ. ದೇಶಪಾಂಡೆ ಅಭಿಮತ. ಹಾಗೂ ಶತಮಾನದ ದೀರ್ಘಾವಧಿಯ ಖಗ್ರಾಸ ಚಂದ್ರಗ್ರಹಣ ಇಂದು ರಾತ್ರಿ 11:44ರಿಂದ ಗೋಚರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.